ಎಸ್ ಮೇಡಮ್, ಫಸ್ಟ್ ಇವ್ರ ಹತ್ರ ಹೋಗ್ಬೇಕು, ಶಿಕ್ಷಣ ತಜ್ಞರು. ನೀವು ಯಾಕೆ ಮೇಡಮ್ ನೀವು ಯಾಕೆ ಮೇಡಮ್ ಈ ಥರ ಅಂತ ಮಕ್ಕಳಿಗೆ ಬರೀ ಹೋಮ್ವರ್ಕು ಕೆ ಜಿಗೆ ಹೋಗ್ಬೇಕಾದ್ರೆ ಅವರು 10 ಬುಕ್ಕ 11 ಬುಕ್ಕ ಇಟ್ಕೊಂಡಿರ್ತಾರೆ ಬ್ಯಾಗಲ್ಲಿ. ನಾವು ಅವಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಥವಾ ಅಂಗನವಾಡಿ ಅಂತ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ, ಒಂದು ಸ್ಲೇಟು ಬಳಪ ಇರ್ತಿತ್ತು. ಇವತ್ತು 10 ಬುಕ್ ಇರುತ್ತೆ. ಕೆ ಜಿಗೆ ಹೋಗ್ಬೇಕಾದ್ರೆ, ಪ್ರೀ ಕೆ ಜಿ ಇನ್ನೂ LKG ಹೋಗಿರಲ್ಲ, ಕಾಲಿಡಲ್ಲ, ಕೆ ಜಿಗೆ ಹೋಗ್ಬೇಕಾದ್ರೆ 10 ಬುಕ್ ಇರುತ್ತೆ. 10 ಬುಕ್ಕಲ್ಲಿ ಒಂದು 6-7 ಬುಕ್ ಮನೆಗೆ ಬಂದುಬಿಟ್ಟು ABCD ಇನ್ನೊಂದೇನೋ ಹೋಮ್ವರ್ಕ್ಗಳು, ಅದು ಎಷ್ಟು ಸರಿ 10 ಟೈಮ್ಸು 20 ಟೈಮ್ಸು. ಯಾಕೆ ಹಿಂಗೆ ಮಕ್ಕಳಿಗೆ ಒತ್ತಡ ಹೇರೋದು ಅಂತ? ಇದು ಎಲ್ಲ ಪ್ರಪ್ರಥಮವಾಗಿ ಹೇಳ್ತೀನಿ, ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಈ ಥರ ನಡೀತಾ ಇಲ್ಲ. ಸೊ ನಿಮಗೆ ಗೊತ್ತಿರ್ಬೋದು, ಡಾಕ್ಟ್ರ್ ಇಲ್ಲೇ ಇದ್ದಾರೆ, ನರ್ಸರಿ ಅಪ್ ಟು 6 ಇಯರ್ಸ್ ತನಕ ಹೋಮ್ವರ್ಕ್ ಕೊಡೋಂಗಿಲ್ಲ ಅಲ್ವಾ ಮ್ಯಾಮ್? ಸೊ 1ನೇ ಕ್ಲಾಸ್ಗೆ 10 ನಿಮಿಷದ ಹೋಮ್ವರ್ಕ್ ಆದರೆ 2ನೇ ಕ್ಲಾಸ್ಗೆ 20 ನಿಮಿಷ, 10 ನಿಮಿಷ ತೊಗೊಂಡೋಗಿ ಹೈಸ್ಕೂಲ್ಗೆ 2 to 3 hours ಅಂತ ಇದೆ. ಕರೆಕ್ಟಾ ಮ್ಯಾಮ್? ಇಫ್ ಐ ಆಮ್ ಕರೆಕ್ಟ್? ಎಸ್, 2 to 3 hours ಇದೆ. ಸೊ ಅದಕ್ಕೆ ಹೋಮ್ವರ್ಕ್ ಕೊಡೋಕ್ಕೆ ಮುಂಚೆ ಒಂದು ನಾವು ಬ್ರೈನ್ದ ತಿಳ್ಕೊಳ್ಳೋಣ. ಬ್ರೈನ್ ನಾರ್ಮಲ್ ಆಗಿ ವರ್ಕ್ ಆಗೋದು ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಮೇಲೆ ವರ್ಕ್ ಆಗುತ್ತೆ. ಶಾರ್ಟ್ ಟರ್ಮ್ ಮೆಮೊರಿನಲ್ಲಿ 5 ಸೆಕೆಂಡ್ಸು 30 ಸೆಕೆಂಡ್ಸ್ ಇರುತ್ತೆ. ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಡೇಸು ಮಂತ್ಸು ಜಾಸ್ತಿ ದಿನ ಇರುತ್ತೆ. ನಮ್ಮ ಶಿಕ್ಷಣ ಪದ್ಧತಿನಲ್ಲಿ, ಭಾರತೀಯ ಶಿಕ್ಷಣ ಪದ್ಧತಿನಲ್ಲಿ ಸುಮಾರು 21 ಟೈಪ್ ಆಫ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ. ಯಾವುದೇ ಎಕ್ಸಾಮ್ ತೊಗೊಳ್ಳಿ, 1ನೇ ಕ್ಲಾಸಿಂದ ಹಿಡಿದು ಕೊನೆಗೆ IAS ಮತ್ತು ಬೇರೆ KPSC UPSC ಎಂಟ್ರೆನ್ಸ್ ಎಲ್ಲ ಒಂದು ಟೋಟಲ್ ಮಾಡಿದ್ರೆ 800 ಇಂದ 850 ಎಕ್ಸಾಮ್ ಇದೆ. 21 ಟೈಪ್ ಆಫ್ ಕ್ವಶನ್ಸೇ ಬರೋದು. ಸೊ ಈ ಪೇರೆಂಟ್ಸ್ ಇವಾಗ ನಾನು ನೋಡ್ತಾ ಇರ್ತೀನಿ, ನಾನು LKG UKG ನಮ್ಮ ಸ್ಕೂಲಲ್ಲಿ ಕೊಡಲ್ಲ. ಬಟ್ LKG UKGಗೆ ಬರ್ತಾ ನಾ ಹೋಮ್ವರ್ಕ್ ಕೊಡದೇ ಇದ್ದರೆ ಟ್ಯೂಷನ್ಗೆ ಕಳಿಸ್ಬಿಡ್ತಾರೆ, ಟ್ಯೂಷನಲ್ಲಿ ಕೂತ್ಕೊಂಡು ಬರ್ಸ್ತಾರೆ ಅಂತ ಅಂದ್ಬಿಟ್ಟು. ಪ್ಲಸ್ ಅದೇ ನಾ ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಅಂತ ಹೇಳ್ತಾ ಇದ್ದೆ. 5 ಸೆಕೆಂಡ್ಸು 10 ಸೆಕೆಂಡ್ಸು 5 ಸೆಕೆಂಡ್ಸು 10 ಸೆಕೆಂಡ್ಸು ಅದು 5 to 30 ಸೆಕೆಂಡ್ಸ್ ಇರುತ್ತೆ ಶಾರ್ಟ್ ಟರ್ಮ್ ಮೆಮೊರಿನಲ್ಲಿ. ಸೊ ಲಾಂಗ್ ಟರ್ಮ್ ಮೆಮೊರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ಆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನಾಗುತ್ತೆ, ಇನ್ನೊಂದು ಸತಿ ಅದು ರಿವಿಷನ್ ಮಾಡಬೇಕು. ಏನಕ್ಕೆಂದರೆ ಬ್ರೈನ್ ಇಲ್ಲ ಅಂದರೆ ಏನು ಮಾಡಿಬಿಡುತ್ತೆ, ಇದು ಲಾಂಗ್ ಟರ್ಮ್ ಮೆಮೊರಿಲಿ ಬೇಡ ಅಂತ ಅಂದ್ಬಿಟ್ಟು ಶಾರ್ಟ್ ಟರ್ಮ್ ಮೆಮೊರಿಯಿಂದ ಕಳಿಸ್ಬಿಡುತ್ತೆ. ಸೊ ಶಾಲೆಯಲ್ಲೇ ಎಸ್ಪೆಷಲಿ LKG UKG 1ನೇ ಕ್ಲಾಸಲ್ಲೆಲ್ಲನೂ ಅದನ್ನು ಒಂದು 4 ಸತಿ ಹೇಳಿಕೊಟ್ಟು ಅದನ್ನು ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಪ್ ಟು 7 years ಆಫ್ ಏಜ್, 7 to 8 years ಆಫ್ ಏಜಲ್ಲಿ ಬ್ರೈನು ಕಂಪ್ಲೀಟ್ ಡೆವಲಪ್ಮೆಂಟ್ ಆಗೋದೇ ಅಲ್ಲಿ. ಸೊ ಅಲ್ಲೇ ನಾವೇನು ಮಾಡ್ತೀವಿ, ಓವರಲ್ ಕೊಡ್ತೀವಿ, ಸ್ವಲ್ಪ ಆ್ಯಕ್ಟಿವಿಟೀಸು. ಇವಾಗ ಮಕ್ಕಳಿಗೆಲ್ಲ ಸ್ವಲ್ಪ ಸ್ಮಾರ್ಟ್ ಬೋರ್ಡು, ಲಾಜಿಕ್ ಬೋರ್ಡು ಅದರೆಲ್ಲ ತೋರಿಸಿ ರಿವಿಷನ್ ಮಾಡ್ತಾ ಇರ್ತೀವಿ. ಕೆಲವು ಪೇರೆಂಟ್ಸು ನಮ್ಮ ಶಾಲೆಯಲ್ಲಿ ಮಾಡಲ್ಲ, ಅಂದರೂ ನಮ್ಮ ಶಾಲೆ ಪೇರೆಂಟ್ಸ್ ಏನು ಮಾಡ್ತಾರೆ, ನೀವು ಹೋಮ್ವರ್ಕ್ ಕೊಡಲ್ಲ ಅಂತ ಅಂದ್ಬಿಟ್ಟು ಟ್ಯೂಷನ್ಗೆ ಸೇರಿಸಿ ಟ್ಯೂಷನಲ್ಲಿ ಹೋಮ್ವರ್ಕ್ಗಳು ಮಕ್ಕಳು ಮಾಡ್ತಾರೆ. ಒತ್ತಡ ಶಾಲೆಯಿಂದ ಬರ್ತಾ ಇದೆಯಾ, ಪೇರೆಂಟಿಂದ ಬರ್ತಾ ಇದೆಯಾ ಸೆಕೆಂಡರಿ. ಒತ್ತಡ ತಗೊಳ್ತಾ ಇರೋರು ಯಾರು? ಮಕ್ಕಳು. ಸೊ ಆ ಒತ್ತಡ ಮಕ್ಕಳು ತಗೊಳ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಯಾವುದಾದ್ರೂ ಶಿಕ್ಷಣ ಪದ್ಧತಿನಲ್ಲೋ ಅಥವಾ ಕೆಲವು ಎಜುಕೇಟೆಡ್ ಪೇರೆಂಟ್ಸ್ ಇರ್ತಾರೆ, ಗೊತ್ತಿರುತ್ತೆ ಅವರಿಗೆ ಮಕ್ಕಳಿಗೆ ಮನೇಲಿ ಬಂದ ತಕ್ಷಣ ಏನೂ ಕೇಳಬಾರ್ದು, ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕು, ಅವ್ರ ಹತ್ರ ಒಂದು ಊಟ ತಿಂಡಿ ಮಾಡುವಾಗ ಶಾಲೆಯಲ್ಲಿ ಏನಾಯಿತು ಅಂತ ಎಲ್ಲ ಪ್ರತಿಯೊಂದು ಕೆಲವ್ರಿಗೆ ಗೊತ್ತಾಗ್ತಾ ಇದೆ. ಈಗ ಏನಾಗೋಗಿದೆ, ವಾಟ್ಸಪ್ ಯೂನಿವರ್ಸಿಟಿ ಬಂದು ಪ್ರತಿಯೊಬ್ಬರು ವಾಟ್ಸಪ್ಪಲ್ಲಿ ಏನಿರುತ್ತೋ ಅದನ್ನು ಬಂದು ನಮಗೂ ತೋರಿಸ್ತಾರೆ. ಆ ಸ್ಕೂಲಲ್ಲಿ ಈ ಥರ ಮಾಡ್ತಾಯಿದ್ದಾರೆ, ಆ ಸ್ಕೂಲಲ್ಲಿ ನೀವು ಹೇಳಿದ್ರಿ, ನೀವು 10 ಪೇಜ್ ಒಂದು ಸ್ಕೂಲಲ್ಲಿ ನನಗೆ ಲಾಸ್ಟ್ ಇಯರ್ ಒಂದು ಪೇರೆಂಟ್ ಅಂತ ತೋರಿಸಿದ್ರು, 2 3s are 6 2 3s are 6 ಅಂತ 20 ಸತಿ ಬರ್ಸಿದ್ದಾರೆ. 2 4s are 8 2 4s are 8 ಅಂತ ಬೇಡ, ಆ ಥರ ಎಲ್ಲ ಬರ್ಸೋದು ಒಂದು ಅರ್ಥ ಆಗ್ತಾ ಇಲ್ಲ. ಇವಾಗಿನ ಕಾಲದಲ್ಲಿ ಈ ಲೆವೆಲ್ ನೀವು ಹೇಳಿದ್ರಲ್ಲ, 2 1s are 2 ಅದನ್ನ 20 ಸರಿ, 3 1s are 3 ಅದನ್ನ 20 ಸರಿ ಅಂತ ಹೇಳಿ. ಹಾಗಾದ್ರೆ ನಮ್ಮ ಅಮ್ಮಂದ್ರು ನಮ್ಮ ಅಜ್ಜಿಂದ್ರು ಅವರೆಲ್ಲ ಓದಿಲ್ವಾ? ಅವರಿಗೆ ನಾವೇನು ಬರ್ದ್ವಾ ಆ ಥರ? ನಾವು ಓದಿದ್ದೀವಿ. ಏನಾಗೋಗಿದೆ ಅಂದರೆ ಒಂದು ತಿಳ್ಕೊಳ್ಳಿ, ಬ್ರೈನ್ಗೆ ಯಾವಾಗಲೂ ಕಂಟಿನ್ಯೂಸ್ ವರ್ಕ್ ಕೊಡಬೇಕು. ಸೊ ಇವಾಗ ನಾವು ಕಾರ್ ಡ್ರೈವ್ ಮಾಡ್ತಾ ಇರ್ತೀವಿ, ಕಾರ್ ಓಡಿಸೋಕ್ಕೆ ಬರಲ್ಲ, ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಸ್ವಿಮ್ ಮಾಡೋಕ್ಕೆ ಬರಲ್ಲ,
ನೀರ್ಗಿಳಿತೀವಿ ಏನಾಗುತ್ತೆ ಮೇಡಮ್ ಸ್ಟ್ರೆಸ್ ಕೇಳಿಸ್ಕೊಳ್ಳಿ ಅಲ್ಲ ಕೇಳಿಸ್ಕೊಳ್ಳಿ ಆಯ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ಓದೇ ಇರಲ್ಲ ಹಿಂದಿನ ಕಾಲದ ಬೇಡ ನಾವು ಈಗ ಅವರಿಗೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಮೆಮೊರಿಗಳು ಎಲ್ಲಿ ಮೇಡಮ್ ಅದಿದೆ ಸಿ ನಾ ಹೇಳ್ತಾ ಇರೋದು ಇವಾಗ ಸ್ಟಡಿ ಸ್ಕಿಲ್ಸ್ ಓದಿದ್ರ ಕೆಜಿ ಓದಿದ್ರ LKG ಓದಿದ್ರ UKG ಕೇಳಿ ಓದಿದ್ರ ಸ್ಟಡಿ ಸ್ಕಿಲ್ಸ್ ಇರ್ಲಿಲ್ಲ ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಮ್ ಮೆಮೊರಿ ಟೆಕ್ನಿಕ್ ಸ್ಟಡಿ ಸ್ಕಿಲ್ಸ್ ಏನೂ ಗೊತ್ತಿರಲ್ಲ ಮಕ್ಕಳು ಬರಿಬೇಕು ಮಕ್ಳಿಗೆ ಮಾರ್ಕ್ಸ್ ಬರಬೇಕು ಅದೇ ಯಾಕೆ ಅದು ಈ ಒಂದು ಕಾಂಪಿಟೇಷನ್ ನೀವು ನೋಡಿದ್ದೀರಾ ಅನ್ಸುತ್ತೆ ಪ್ರತಿಯೊಂದು ನೀವು ಏನು ಚಿಕ್ಕವರಿದ್ದೀರಾ ಎಲ್ಲ ಕಡೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಬಂತು ಏನು ಮಾರ್ಕ್ಸ್ ಬರುತ್ತೆ ನಿನ್ಗೆ ಯಾವುದರಲ್ಲಿ ಏನೇನರಲ್ಲಿ ಗ್ರೇಡ್ಸ್ ಹೇಗಿದೆ ಆ ಒಂದು ಕಾಂಪಿಟೇಷನ್ ಮಕ್ಕಳಿಗಿಲ್ಲ ಮಕ್ಕಳು ದೇ ಆರ್ ಚಿಲ್ಡ್ರನ್ ಮಕ್ಕಳಿಗೆ ಏನೂ ಗೊತ್ತಿರಲ್ಲ ಮಕ್ಕಳಿಗೆ ಒತ್ತಡ ತರ್ತಾ ಇರೋದು ಪೇರೆಂಟ್ಸ್ ಮೇಡಮ್ ಏನ್ ಗೊತ್ತಾ ನಮ್ಮ ಎಜುಕೇಶನ್ ನಮಗೆ ಎಜುಕೇಶನ್ ನಾಲೆಡ್ಜ್ ಇರಬೇಕು ಎಜುಕೇಶನ್ ಬೇಕು ನಮ್ಮನಿಗೆ ಅದೇ ಒಂದು ಸ್ಟ್ರೆಂತ್ ಬಟ್ ನಾವು ಎಜುಕೇಶನ್ ಮಾಡಿದೀವಿ ಅಂತ ನಮ್ಮ ನಾಲೆಡ್ಜ್ ಬೇರೆ ಕಡೆ ಇದೆ ಫಾರ್ ಎಕ್ಸಾಂಪಲ್ ನಾನು ಇವತ್ತು MCOM ಮಾಡಿದ್ದೀನಿ ಇಲ್ಲಿ ಆ್ಯಂಕರ್ ಆಗಿದ್ದೀನಿ ಎಲ್ಲಿದೆ ಎಜುಕೇಶನ್ ಎಲ್ಲಿದೆ ಜರ್ನಲಿಸಮ್ ನಾನು ಇಂಜಿನಿಯರು ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ ನಾನು BE ಓದಿರೋದು ಎಜುಕೇಷನ್ ಅಂದ ತಕ್ಷಣ ನಾವು ಓದ್ತಾ ಇರೋದ್ರಲ್ಲಿ ನಮಗೆ ಅಲ್ಲಿ ಏನು ಬಂತು ಫೋಕಸ್ ಅನ್ನೋದು ಬಂತು ಫೋಕಸ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಕಲ್ತ್ಕೊಂಡ್ವಿ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ರಿಮೆಂಬರ್ ಆದಮೇಲೆ ರೀಟೇನ್ ಆದಮೇಲೆ ರಿವಿಷನ್ ಆದಮೇಲೆ ರಿಫ್ಲೆಕ್ಷನ್ನು ಲರ್ನಿಂಗ್ ಈಸ್ ದಟ್ ಕೇಳಿ ಇಲ್ಲಿ ನಾವು ಅದನ್ನು ಕಲ್ತ್ಕೊಂಡ್ಮೇಲೆ ನಮಗೆ ಏನೋ ಅದು ಬೇಸಿಕ್ ಇದರಲ್ಲಿ ನಮಗೆ ಈ ಒಂದು ಎಜುಕೇಷನ್ ಬಂದಾಗ ಇದು ಬಂತು ನೀವು ಯಾವುದೇ ಫೀಲ್ಡ್ಗೆ ಹೋಗಿ ನಾನು ನಾಳೆ ಇನ್ಯಾವುದೋ ಒಂದು ಬೇರೆ ಕೆಲಸ ಮಾಡ್ತೀನಿ ಅಂದ್ಕೊಳ್ಳಿ ನನಗೆ ಗೊತ್ತಿರುತ್ತೆ ನಾನು ಫೋಕಸ್ ಮಾಡ್ಕೋಬೇಕು ಈ ಕೆಲಸದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು ರಿಮೆಂಬರ್ ಮಾಡಬೇಕು ರಿವೈಸ್ ಮಾಡಬೇಕು ರಿಫ್ಲೆಕ್ಟ್ ಮಾಡಬೇಕು ಸಿ ಎಜುಕೇಷನ್ ಇಸ್ ದಟ್